ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು, ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಯಾರನ್ನು ಇಷ್ಟಪಟ್ಟಿದ್ದೀರಾ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಯು ಆರ್ ನಾಟ್ ಅಲೋನ್ ಅನ್ನೋದು ಬರ್ತಾ ಇದೆ ನೋಡಿ. ರಿಸೀವ್. ಬಾಟಮ್ನಲ್ಲಿ ಏನಿದೆ? ಸ್ಟಡಿ. ನಿಮ್ಮನ್ನು ಅವರು ಅಬ್ಸರ್ವ್ ಮಾಡೋದಿದೆ. ಇಲ್ಲಿ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ನಿಮ್ಮನ್ನು ತುಂಬ ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಇಬ್ಬರಲ್ಲೂ ಏನೋ ಫ್ರೆಂಡ್ಶಿಪ್ ಇದೆ, ಹಾಗೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಇಲ್ಲಿ ಕೆಲವರು ಏನೋ ಕಾರಣಕ್ಕೆ ಕಮ್ಯುನಿಕೇಷನ್ ಗ್ಯಾಪಲ್ಲಿ ಇರಬಹುದು. ಅಂಥ ಮಾತುಕತೆ ಇಲ್ದಿದ್ರೂ ಏನೋ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಅನ್ನೋದಿದೆ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇವತ್ತೊಂದು ದಿವಸ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ? ಅನ್ಫಿನಿಶ್ಡ್ ಬಿಸ್ನೆಸ್. ಮತ್ತೊಂದು ಫರ್ಗಿವ್ನೆಸ್. ಐ ಆಮ್ ಸ್ಟ್ರಗ್ಲಿಂಗ್ ಟು ಗೆಟ್ ಓವರ್ ದಿ ಪಾಸ್ಟ್ ಅನ್ನೋದು ಬರ್ತದೆ. ಏನೋ ಪಾಸ್ಟ್ ಇಶ್ಯೂಸ್ ಇದೆ, ಕಹಿ ಘಟನೆಗಳು ಇದೆ ಅವ್ರ ಜೀವನದಲ್ಲಿ, ಅದನ್ನು ಮರೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ನಿಮ್ಮ ಫ್ರೆಂಡ್ಶಿಪ್ ಬೆಳೆದಿದೆ, ನಿಮ್ಮ ಜೊತೆ ಏನೋ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ಇದೆ. ಆದರೆ ಈ ಮಧ್ಯೆ ವಿ ಸ್ಟಿಲ್ ಹ್ಯಾವ್ ಥಿಂಗ್ಸ್ ಟು ರಿಸಾಲ್ವ್ ಆ್ಯಂಡ್ ಡಿಸ್ಕಸ್ ಅನ್ನೋದು ಬರ್ತಾ ಇದೆ. ಇನ್ನೂ ನಿಮ್ಮಿಬ್ಬರ ಮಧ್ಯೆ ಏನೋ ಡಿಫ್ರೆನ್ಸಸ್ ಇದೆ. ನಿಮ್ಮ ಜೊತೆ ಕೂತು ಮಾತಾಡಬೇಕು ಅನ್ನೋದಿದೆ. ಆದರೆ ನಿಮ್ಮ ಜೊತೆ ನಾನಿದ್ದೀನಿ ಅನ್ನೋ ಒಂದು ಭಾವನೆ ಇದೆ ಅವ್ರಿಗೆ. ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟಪಡ್ತಾರೆ, ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ. ಇವೆಲ್ಲ ಅವರ ಪಾಸಿಟಿವ್ ಸ್ವಭಾವಗಳು. ನಿಮಗೂ ಗೊತ್ತಿರಬಹುದು. ನಿಮಗೂ ಅವ್ರು ಒಳ್ಳೆಯವರು ಅನಿಸುತ್ತೆ, ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ. ಆದರೆ ಅವ್ರ ಮನಸ್ಸಲ್ಲಿ ಏನೇನೋ ಥಾಟ್ಸ್ ಇದೆ, ಏನೋ ಹಿಂದಿನ ಜೀವನದ ಕಹಿ ಘಟನೆಗಳಿದೆ. ಅದ್ರ ಬಗ್ಗೆ ನಿಮ್ಮ ಜೊತೆ ಕೂತು ಮಾತಾಡಬೇಕು ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಪೇಜ್ ಆಫ್ ವ್ಯಾಂಡ್ಸ್ ಇದೆ. ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ. ಏನೋ ಅವ್ರ ಕೆಲವು ಸ್ವಭಾವಗಳು ನಿಮಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ. ಫೈನಲಿ ಆ ವ್ಯಕ್ತಿನ ನೀವು ತುಂಬ ಇಷ್ಟಪಡ್ತಾ ಇದ್ದೀರಾ. ಆದರೆ ಇಲ್ಲಿ ಏನೋ ಬ್ಲಾಕೇಜಸ್ ಇದೆ. ಏನೋ ಅವ್ರ ಬಗ್ಗೆ ನಿಮಗೆ ಅನುಮಾನಗಳಿದೆ. ಅದು ಆಗಾಗ ನಿಮ್ಮನ್ನು ಕಾಡ್ತಾ ಇರುತ್ತೆ. ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಏನೋ ಕನ್ಫ್ಯೂಷನ್ಸ್ ಇದೆ. ಅದೇನು ಅಂತ ನೋಡೋಣ. ಯಾವುದೋ ಫ್ರೆಂಡ್ಶಿಪ್ನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ. ಆ ವ್ಯಕ್ತಿ ಬಗ್ಗೆ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಬೆಳೆದಿದೆ, ಆದರೆ ಅಲ್ಲಿ ಕನ್ಫ್ಯೂಷನ್ಸ್ ಇದೆ. ಏನೋ ಅನುಮಾನಗಳು ನಿಮಗೆ ಆಗಾಗ ಬರ್ತಾ ಇರುತ್ತೆ. ಎಷ್ಟೋ ಸರಿ ನೀವು ಅವರನ್ನು ವಿಚಾರಿಸಿರೋದಿದೆ, ಆದರೂ ಅವರು ನಿಮ್ಮ ಜೊತೆ ಏನೋ ಶೇರ್ ಮಾಡ್ಕೋತಾ ಇಲ್ಲ. ನಿಮ್ಗೊಂದೊಂದು ಸರಿ ಆ ವ್ಯಕ್ತಿ ಏನೋ ಸುಳ್ಳು ಹೇಳ್ತಾ ಇದ್ದಾರೆ, ನಂಗೆ ಮೋಸ ಮಾಡ್ತಾ ಇದ್ದಾರೆ ಹಾಗೆಲ್ಲ ನಿಮ್ಗೆ ಅನಿಸುತ್ತೆ. ಇವೆಲ್ಲ ವಿಷಯಗಳಿಂದ ನಿಮಗೆ ಮುಂದುವರಿಯೋಕ್ಕಾಗ್ತಾ ಇಲ್ಲ, ಅಥವಾ ಯಾರೋ ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಲ್ಲೇನೋ ನೆಗೆಟಿವಿಟಿ ಇದೆ ಹಾಗೆ ನಿಮ್ಗೆ ಎಷ್ಟೋ ಸರಿ ಅನಿಸಿರೋದಿದೆ. ಆದ್ರೂ ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ ನಿಮಗೆ. ಅವರಿಂದ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಆಗಾಗ ಅವರು ನಿಮ್ಮಿಂದ ದೂರ ಆಗೋದು ಮತ್ತೆ ಕನೆಕ್ಟ್ ಆಗೋದು, ಇವೆಲ್ಲದರಿಂದ ನಿಮಗೇನೋ ಅನುಮಾನಗಳು ಕಾಡ್ತಾ ಇದೆ. ಇದಕ್ಕೆ ಅವರ ಎನರ್ಜಿ ನೋಡೋಣ. ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ? ಇಲ್ಲಿ 2 ಆಫ್ ಕಪ್ಸ್ ಇದೆ. ಇಲ್ಲೊಂದು ಡಿವೈನ್ ಎನರ್ಜಿ ಇದೆ. ಹಾಗಿರೋದ್ರಿಂದ ಇಮೋಷ್ನಲ್ ಆಗಿದ್ದಾರೆ ಅವರು. ಆಗಾಗ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಓವರಾಲ್ ಫೀಲಿಂಗ್ಸ್ ನೋಡಿದಾಗ ನಿಮ್ಮನ್ನು ನೋಡಿದ್ರೆ ಸಂತೋಷ ಇದೆ. ನಿಮ್ಮ ಮಾತುಕತೆಗೋಸ್ಕರ, ನಿಮ್ಮ ಕಾಲ್ಗೋಸ್ಕರ ಕಾಯೋದಿದೆ. ಗಂಟೆಗಟ್ಟಲೆ ಮಾತಾಡ್ತಾರೆ, ಆದರೆ ಅವ್ರ ಬಗ್ಗೆ ಏನೂ ಹೇಳ್ಕೊಳ್ಳಲ್ಲ. ನಿಮ್ಮನ್ನು ನೋಡಿದಾಗ ಅವ್ರ ಮುಖ ಅರಳುತ್ತೆ, ಏನೋ ಸಂತೋಷ ಅಂತ ಅನಿಸುತ್ತೆ. ಅದನ್ನೆಲ್ಲ ನೀವು ಗಮನಿಸಿದ್ದೀರಾ. ನಿಮಗೋಸ್ಕರ ಕಾಯೋದು ಅದು ನಿಮಗೂ ಗೊತ್ತಿದೆ. ಆದರೆ ಅವ್ರು ಏನೋ ಹೇಳ್ಕೊತಾ ಇಲ್ಲ, ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಹಾಗೆ ನಿಮ್ಗೆ ಎಷ್ಟೋ ಸರಿ ಅನಿಸಿರೋದಿದೆ. ಅವ್ರ ಮನಸ್ಸಲ್ಲಿ ಎಷ್ಟೇ ನೆಗೆಟಿವ್ ಥಾಟ್ಸ್ ಇದ್ರೂ ಅವ್ರಿಗೆ ಇಷ್ಟ ಆಗ್ತೀರಾ. ನಿಮ್ಮ ಫ್ರೆಂಡ್ಶಿಪ್ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಮನಸ್ಸಲ್ಲಿ ಏನೋ ರಿಗ್ರೆಟ್ಸ್ ಇದೆ. ಹಳೆ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ನಿಮ್ಮಿಂದ ದೂರ ಆದಾಗ
ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನಿಸುತ್ತೆ. ಎಷ್ಟೋ ಸರಿ ಅವರು ನಿಮಗೆ ಹೆಲ್ಪ್ ಮಾಡಿದ್ದಾರೆ ಹಾಗನ್ನಿಸ್ತಾ ಇದೆ. ಈ ವ್ಯಕ್ತಿ ಇಮೋಷ್ನಲ್ ಆಗಿರುವಂಥವ್ರು. ಹಾಗಿರೋದ್ರಿಂದ ಏನೋ ಕಹಿ ನೆನಪುಗಳಿದೆ. ಹಿಂದಿನ ಜೀವನದ ಏನೋ ರಿಗ್ರೆಟ್ಸ್ ಇದೆ. ಅದಕ್ಕೋಸ್ಕರ ಯಾವುದೇ ಆ್ಯಕ್ಷನ್ ತಗೊಳ್ಳೋಕ್ಕೆ ಮನಸ್ಸು ಹಿಂದೆ ಮುಂದೆ ನೋಡ್ತಾ ಇದೆ. ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅನ್ನೋದಿದೆ, ನಿಮ್ಮ ಜೊತೆ ಜೀವನ ಪೂರ್ತಿ ಕಾಲ ಕಳಿಬೇಕು ಅನ್ನೋದಿದೆ. ಆದರೆ ಏನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಆಗಾಗ. ಇದೆಲ್ಲ ಅವರು ಓವರ್ಕಮ್ ಮಾಡ್ತಾರಾ? ಮತ್ತೆ ನಿಮ್ಮ ಜೀವನ ಮುಂದೆ ಚೆನ್ನಾಗಿರುತ್ತಾ? ಇದಕ್ಕೆ ಯೂನಿವರ್ಸ್ ಏನು ಹೇಳುತ್ತೆ ಕೇಳೋಣ. ಇಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ ನೋಡಿ, ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ, ಹಾಗೆ ಸ್ಟ್ರೆಸ್, ಮತ್ತೊಂದು ದಿ ಮೈಸರ್ ಬರ್ತಾ ಇದೆ, ಇಲ್ಲೊಂದು ರಿಸೆಪ್ಟಿವಿಟಿ, ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಮುಂದೆ ಈ ಕನೆಕ್ಷನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ, ಏನೋ ಚೇಂಜಸ್ ಇದೆ, ಹಾಗೆ ಏನೋ ಪಾಸಿಟಿವಿಟಿ ನೀವು ರಿಸೀವ್ ಮಾಡ್ತೀರಾ ಅನ್ನೋದಿದೆ. ಯಾಕೆಂದರೆ ನಿಮ್ಗೆ ಎರಡೆರಡು ಸರಿ ಇಲ್ಲಿ ರಿಸೀವ್ ಬಂದಿದೆ, ಇಲ್ಲಿ ರಿಸೆಪ್ಟಿವಿಟಿ ಬಂದಿದೆ, ಹಾಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ. ಈ ಒಂದು ನೆಗೆಟಿವಿಟಿ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಇನ್ನೇನಿದೆ ಕೇಳೋಣ. ಹಾಗೆ ನೋಡಿದಾಗ ಇಬ್ಬರಲ್ಲೂ ಗ್ರ್ಯಾಜುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅನ್ನೋದಿದೆ. ಈಗ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇರೋದ್ರಿಂದ ನಿಮ್ಮನ್ನು ಅಬ್ಸರ್ವ್ ಮಾಡೋದಿದೆ, ನಿಮ್ಮನ್ನು ಸ್ಟಡಿ ಮಾಡೋದಿದೆ. ಏನೋ ಮನಸ್ಸಲ್ಲಿ ಕಹಿ ನೆನಪುಗಳಿದೆ, ಅದರಿಂದ ಸ್ಟ್ರೆಸ್ ಆಗ್ತಾ ಇದೆ. ಹೆಚ್ಚು ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅವರು. ಆಗಾಗ ನಿಮ್ಮಿಂದ ದೂರ ಇರ್ತಾರೆ, ಆದರೆ ಅವರೇ ಮೆಸೇಜ್ ಮಾಡ್ತಾರೆ. ಯಾಕೆಂದರೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಮುಂದೆ ನಿಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ಇದೆ ಅನ್ನೋದು ಬರ್ತಾ ಇದೆ. ಅದಕ್ಕೆ ಇಲ್ಲಿಂದ ಕೆಲವು ಮೆಸೇಜ್ಗಳು ನೋಡೋಣ. ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅನ್ವರ್ದಿ ಅನ್ನೋದು ಬರ್ತಾ ಇದೆ. ಇಲ್ಲಿ ಸೆಲ್ಫ್ ಲವ್, ಮತ್ತೊಂದು ಟೈಮ್, ಹಾಗೆ ಎಸ್ಕೇಪ್ ಅನ್ನೋದು ಬರ್ತಾ ಇದೆ, ಹಾಗೆ ನ್ಯೂ ಚಾಪ್ಟರ್. ಇಲ್ಲಿ ಬಾಟಮ್ನಲ್ಲಿ ಸಬೊಟೇಜ್. ಎಷ್ಟೋ ಸರಿ ನಿಮಗೆ ಸುಳ್ಳು ಹೇಳಿದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ. ಅದಕ್ಕೋಸ್ಕರ ಆಗಾಗ ನಿಮ್ಮಿಂದ ದೂರ ಇರ್ತಾರೆ, ನಿಮ್ಮ ಜೊತೆ ಮಾತಾಡೋದು ಕಡಿಮೆ ಮಾಡಿರ್ತಾರೆ. ಅದ್ರ ಬಗ್ಗೆ ಈಗ ರಿಗ್ರೆಟ್ಸ್ ಇದೆ ಅವ್ರಿಗೆ. ಏನೋ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮನ್ನು ಒಂದು ಬೆಟರ್ ಪರ್ಸನ್ ಅಂತ ಅಂದ್ಕೊಂಡಿದ್ದಾರೆ. ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್. ಏನೋ ಹಿಂದಿನ ಕಹಿ ನೆನಪುಗಳಿದೆ, ಅದನ್ನು ಇನ್ನೂ ಅವರು ಹೀಲ್ ಮಾಡ್ಕೊಳ್ಳೋದ್ರಲ್ಲಿದ್ದಾರೆ. ಹಾಗಿರೋದ್ರಿಂದ ಎಷ್ಟೋ ಸರಿ ನಾನು ಲೇಟ್ ಮಾಡ್ತಾ ಇದ್ದೀನಾ, ಇಟ್ ಈಸ್ ಟೂ ಲೇಟ್ ಟು ಟೇಕ್ ಆ್ಯಕ್ಷನ್ ಹಾಗೆ ಅನ್ಕೋತಾ ಇದ್ದಾರೆ ಅವರು. ನಿಮ್ಮನ್ನು ಕಳ್ಕೊತೀನೇನೋ, ಆದಷ್ಟು ಬೇಗ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದಿದೆ. ನಿಮ್ಮಿಂದ ನಾನು ದೂರ ಓಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮತ್ತೆ ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡಬೇಕು ನಿಮ್ಮ ಜೊತೆ, ಹಾಗೆಲ್ಲ ಅವರು ಯೋಚನೆ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಒಂದ್ಸರಿ ಕೇಳ್ಬಿಡೋಣ. ಇಲ್ಲಿ ನೋ ಅಂತ ಬರ್ತಾ ಇದೆ, ಮತ್ತೊಂದು ಇಂಪ್ರೂವಿಂಗ್ ಹೆಲ್ತ್, ಕಾಂಪ್ರಮೈಸ್, ಇಲ್ಲಿ ಟೇಕ್ ಆ್ಯಕ್ಷನ್ ಅನ್ನೋದು ಬರ್ತಾ ಇದೆ. ಮೊದಲು ಅವ್ರಿಗೇನೋ ಹಿಂಜರಿಕೆ ಇತ್ತು, ನಿಮ್ಮ ಜೊತೆ ಮುಂದುವರಿಯೋಕೆ ಇಷ್ಟ ಆಗ್ತಾ ಇರಲಿಲ್ಲ, ಮನಸ್ಸಲ್ಲೇನೋ ನೆಗೆಟಿವ್ ಥಾಟ್ಸ್ ಬರ್ತಾಯಿತ್ತು. ಆದರೆ ಈಗ ಆ್ಯಕ್ಷನ್ ತಗೋಬೇಕು ಅನ್ನೋ ಮನಸ್ಸಾಗಿದೆ ಅವ್ರಿಗೆ. ಮುಂದೆ ಅವರು ಜೀವನದ ಬಗ್ಗೆ ಏನೋ ಕಾಂಪ್ರಮೈಸ್ ಮಾಡ್ಕೋತಾರೆ ಅನ್ನೋದು ಬರ್ತಾ ಇದೆ. ಯಾರ್ಯಾರಿಗೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಇದೆ ಅದೆಲ್ಲ ಇಂಪ್ರೂವ್ ಆಗುತ್ತೆ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ. ಇವತ್ತೊಂದು ದಿವಸ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆ ಏನೋ ಮಾತಾಡಬೇಕು, ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ಅನ್ನೋ ಮನಸ್ಸಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.